ಬಾಬು ಹೆಂಗಿದಿಲ್ಲ? ಈ ಪೆದ್ದ ಒಬ್ಬನೇ ಬರ್ತಾನೆ ಅಂದ್ಕೊಂಡ್ರೆ ಹೆಂಡತಿನೂ ಜೊತೆಲಿ ಕರ್ಕೊಂಡು ಬಂದಿದ್ದಾನ. ಸದ್ಯ ಆ ಮುದುಕಿನ ಕರ್ಕೊಂಡು ಬರಲಿಲ್ವಲ್ಲ. ದಂಪತಿಗಳು ದೊಡ್ಡ ಮನೆಗೆ ಖುಷಿಯಾಗಿ ಬರ್ತಿದ್ದೀರಾ? ಬನ್ನಿ ಬನ್ನಿ. ಹೋಗೋವಾಗ ಇಲ್ಲಿರೋರು ಒಬ್ಬರು ಮುಖದಲ್ಲೂ ಸಂತೋಷ ಇಲ್ದಿರೋ ಹಾಗೆ ನಾನು ಮಾಡ್ತೀನಿ. ನೋವು ನೀನು ಇಲ್ದೆ ಗಲ್ಡಿಯಾಗಿ ಕಳೆನೇ ಇಲ್ಲ ಕಾರಣ. ಗಲ್ಡಿ ಮನೆಗೆ ಹೋಯ್ತು, ನಾನು ಟೀ ಅಂಗಡಿಗೆ ಕಳೆ ಇಲ್ಲ ಅಂತೀನಿ ಅಣ್ಣ. ತಕ್ಕರ ಹೆಂಗಿದಿಲ್ಲ? ಸಂದಕ್ಕಿದ್ದೀನಿ ಅಣ್ಣ. ಅಣ್ಣ ಇವಾಗ ನಾನು ಅಂಗಡಿಗೆ ಟಕ್ಕರ್ ಟೀ ಅಂಗಡಿ ಅನ್ನೋದನ್ನ ಚೇಂಜ್ ಮಾಡಿ ಲವ್ ಬರ್ಡ್ಸ್ ಟೀ ಅಂಗಡಿ ಅಂತ ಇಟ್ಟಿದ್ದೀನಿ ಅಣ್ಣ. ನೀವಿಬ್ರು ಲವ್ ಸ್ಟೋರಿ ಸಕ್ಸಸ್ ಆದಮೇಲೆ ನನ್ನ ಅಂಗಡಿಗೆ ಎಲ್ಲೆಲ್ಲಿಂದನೋ ಯಾರ್ಯಾರೋ ಲವರ್ಸ್ಗಳು ಬಂದು ಬೈಟು ಟೀ ಕುಡಿತಾರೆ ಅಣ್ಣ. ಮೇಡಮ್ರೆ ಚೆನ್ನಾಗಿದ್ದೀರಾ? ಮಾತಾಡಿ ಸಾಕು, ಸಾಹೇಬ್ರ ಹತ್ರ ಹೋಗ್ಲಿ. ನಡಿ ನಡಿ ನಮ್ಮ ನಡಿ ನಡಿ ಸಾಹೇಬನ್ ಕಾಡು. ಎಲ್ಲ ಚೆನ್ನಾಗಿದ್ದೀರಾ? ಅಪ್ಪಯ್ಯ ಅಲ್ಲ, ಈ ದೊಡ್ಡ ಮನೆ ಮತ್ತು ನಮ್ಮೂರು ಎರಡು ಒಂದೇ ಕ್ಷಣಕ್ಕೆ ಉಸಿರಾಡ್ದಂಗೆ ಅನಿಸ್ತಾ ಇದೆ. ಹೇಗಿದೆಯಮ್ಮ ಜನಕ್ಕೆ? ಚೆನ್ನಾಗಿದ್ದೀನಿ ಬಾಬಾ. ಓಹ್ ಸರ್ದವ ಕಾಲು ಹೆಂಗೈತಿ ಇವಾಗ? ಸರ್ವಜ್ಞ ಇರ್ತೈತಾ? ವೈದ್ಯ ಮಾಡಿದ್ದು ಯಾರು ಹೇಳು? ನಮ್ಮ ಡಾಕ್ಟ್ರು ರಾಮಣ್ಣ ಅಲ್ವೇ? ಓ ಅದಕ್ಕೆ ಮರ್ತೇ ಬಿಟ್ಟಿದೆ. ತಕೊಳ್ಳಿ, ಹಣ್ಣು ಸ್ವೀಟು ಹೂವು ಎಲ್ಲ ಐತೆ, ತಕೊಳ್ಳಿ. ಥ್ಯಾಂಕ್ಸ್ ಬಾಬಾ. ದೊಡ್ಡ ಮನೆ ವಾರಿಸುನ ಸಂದಾಗ ನೋಡ್ಕೊಳ್ಳಿ. ಸಾಹೇಬ್ರೆ, ನಾವೆಲ್ಲ ಕಣತಕ್ಕೆ ಹೋಗಿರ್ತೀವಿ, ನೀವೆಲ್ಲರೂ ಬಂದ್ಬಿಡಿ. ಕಣಕ್ಕ ಹೂಕಲ್ಲ ರಾಮ, 3 ಜನ ಎಲ್ಲರೂ ಅಲ್ಲೇ ಸೇರುಮ್ಮ. ನೀ ಬಂದಿರೋ ಖುಷಿನ ಇನ್ನೊಂದು ಆಚರಣೆ ಮಾಡೋದೇಳು. ಜೈ ಬಜರಂಗ ಬಲಿ ಎನ್ಸ್ಬಿಡ ಬಾಬಾ. ಬನ್ನಿ. ಅಲ್ಲ ನಂಗಿಲ್ಲಿ ನಾವು ಬರ್ತೀವಿ, ನೀವು ಹೋಗಿ. ಹ್ಞೂ ಸಾಹೇಬ್ರೆ. ಬಾ ಒಳಗೆ ಹೋಗೋಣ. ಚಂದ್ರಿ, ನನಗೆ ಬರ್ತಿರೋ ಕೋಪಕ್ಕೆ ಎಲ್ಲರನ್ನು ಕೂಗಿ ಕರೆದು ಎಲ್ಲರ ಮುಂದೆ ಅವನು ಯಾರು ಅಂತ ಹೇಳಿಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಈ ಕೆಲಸನ ನೀವು 25 ವರ್ಷ ಮುಂಚೆನೆ ಮಾಡಬೇಕಿತ್ತು ಅಪ್ಪಯ್ಯ. ಸ್ವಲ್ಪ ಹೊತ್ತು ತಡೀರಿ. ಆ ಕೋಣ ಆಸ್ತಿ ಪತ್ರಕ್ಕೆ ಸಹಿ ಹಾಕೋಕೆ ಬರ್ತಾನಲ್ಲ, ಆಗ ನೀವು ಅವನ ಕುತ್ತಿಗೆ ಪಟ್ಟಿನ ಹಿಡಿದು ಈ ಮನೆಯಿಂದ ಹೊರಗೆ ತಳ್ಳುರಂತೆ.